ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 31 ಡಿಸೆಂಬರ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 109 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 78,139 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50 ನೋಡಬೇಕಾದ್ರೆ ಇವತ್ತು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸುಮಾರು 23,644.80 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಬೆಲ್ ಶೇರಲ್ಲಿ ಇವತ್ತು ಒಳ್ಳೆ ಏರಿಕೆ ಆಗಿದೆ. ಸುಮಾರು 2.9%ಗಳ ಒಂದು ಏರಿಕೆ ಆಗಿದೆ ಶೇರ್ಸ್ಗಳಲ್ಲಿ. ಹಾಗೆ ONGC, ಕೋಟಕ್ ಬ್ಯಾಂಕ್, ಟ್ರೆಂಟ್, ಕೋಲ್ ಇಂಡಿಯಾ, ITC, ಟಾಟಾ ಕನ್ಸ್ಯೂಮರ್, ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್, ಹಾಗೆ ಅಡಾನಿ ಪೋರ್ಟ್ಸ್, ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್, SBI, L&T, NTPC, ಮಾರುತಿ ಶೇರ್ಸ್ಗಳು ಮತ್ತು ಸಿಪ್ಲಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ನೆಸ್ಲೆ ಇಂಡಿಯಾ, ರಿಲಯನ್ಸ್ ಪವರ್ ಗ್ರಿಡ್, JSW ಸ್ಟೀಲ್, ಹಿಂಡ್ಯಾಲ್ಕೋ, ಬಜಾಜ್ ಆಟೋ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಸನ್ ಫಾರ್ಮಾ, ಹಾಗೆ ಭಾರತಿ ಏರ್ಟೆಲ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ IPO ನೋಡೋದಾದ್ರೆ ಇವತ್ತೊಂದು ಹೊಸ IPO ಬಂದಿದೆ, ಇಂಡೋ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಲಿಮಿಟೆಡ್. ಹೆಸರೇ ಹೇಳ್ದಂಗೆ ಇದನ್ನು ಒಂದು ಫಾರ್ಮ್ ಎಕ್ವಿಪ್ಮೆಂಟ್ಸ್, ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್ ಅದನ್ನು ಮ್ಯಾನುಫ್ಯಾಕ್ಚರ್ಸ್ ಮಾಡೋ ಕಂಪನಿ. ಪ್ರೈಸ್ ರೇಂಜ್ ಕೇಳ್ತಾ ಇರೋದು ₹204 ₹215 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,076 ಮಿನಿಮಮ್ ಇನ್ವೆಸ್ಟ್ಮೆಂಟ್. ಇವತ್ತು ಓಪನ್ ಆಗಿರೋದು 2 ಜನವರಿ 2025 ಇದು ಕ್ಲೋಸ್ ಆಗಿದೆ. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.